ನಮಸ್ತೆ, ನಾನು ನಿವೇದಿತಾ ಅಂತ. ನನ್ನ ಮಗಳು ಏನಿದ್ದಾಳೆ ವಿಸ್ಮಿತಾ ಶೆಟ್ಟಿ, 4 ಇಯರ್ಸ್. ಅವಳು ಇಲ್ಲಿ ನರ್ಸರಿ ಕ್ಲಾಸಲ್ಲಿ ಓದ್ತಾ ಇದ್ದಾಳೆ. ಎನ್ರೋಲ್ ಮಾಡಿ ಹಾಗೇನೆ ಈ ಶಾಲೆಗೆ ಏನಿದೆ ನಿಮ್ಮ ಮಕ್ಕಳನ್ನ ಮತ್ತು ಅಕ್ಕಪಕ್ಕದವ್ರಿಗೆ ರಿಲೇಟಿವ್ಸ್ಗೆ ಸಜೆಸ್ಟ್ ಮಾಡಿ ಇಲ್ಲಿ ಸೇರಿಸೋದಕ್ಕೆ. ಯಾಕೆ ಅಂತಂದರೆ ಈಗಿನ ಒಂದು ಶಾಲೆಗಳಲ್ಲಿ ಏನಾಗ್ತಿದೆ ಅಂದರೆ ಫುಲ್ ಎಲ್ಲ ವಿದೇಶಿ ರೀತಿ ಹಾಕಿ ಹೋಗ್ತಾ ಇದೆ. ನಮ್ಮ ಮಕ್ಕಳಿಗೆ ನಮ್ಮ ಸನಾತನ ಧರ್ಮ ಆಗಿರ್ಬೋದು, ನಮ್ಮ ಹಿಂದೂ ಆಚರಣೆಗಳು ಏನಿದೆ ಅದು ಮತ್ತು ಅದ್ರ ವ್ಯಾಲ್ಯೂಸು ಏನಿದೆ ಎಲ್ಲವೂ ಕೂಡ ನಮ್ಮ ಮಕ್ಕಳು ಮರಿತಾ ಹೋಗ್ತಿದ್ರು. ಯಾಕಂದರೆ ಬರೀ ಓದು ಅಷ್ಟೇ ಆಗೋಗಿದೆ. ಈ ಶಾಲೆಯಲ್ಲಿ ಸೇರಿಸೋದ್ರಿಂದ ಇವರು ಪ್ರತಿಯೊಂದು ಹಿಂದೂ ಹಬ್ಬ ಲೈಕ್ ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು, ಬಾಲ ದಸರಾ ಆಗಿರ್ಬೋದು, ಎಲ್ಲವನ್ನೂ ಕೂಡ ಮತ್ತು ಶಿವರಾತ್ರಿ, ಸಂಕ್ರಾಂತಿ, ಪ್ರತಿಯೊಂದು ಹಬ್ಬ ಏನಿದೆ ಅದ್ರ ಬಗ್ಗೆ ತುಂಬ ಅರಿವನ್ನ ಮೂಡಿಸ್ಕೊಡ್ತಾ ಇದ್ದಾರೆ. ಮತ್ತು ಈಗ ನಮ್ಮ ತಂದೆ ತಾಯಿ ಮತ್ತು ಅವ್ರ ಅಜ್ಜಿ ತಾತ ಎಲ್ಲರಿಗೂ ಯಾವ ರೀತಿ ಮರ್ಯಾದೆನ ಕೊಡಬೇಕು, ಯಾರ ಜೊತೆ ಯಾವ ರೀತಿ ವರ್ತಿಸ್ಬೇಕು ಅನ್ನೋದನ್ನು ಕೂಡ ಚಿಕ್ಕ ಮಗು ಅಂದರೆ ಲೈಕ್ 2.5 ಇಯರ್ಸ್ 4 ಇಯರ್ಸಿಂದನೇ ಮಕ್ಕಳಿಗೆ ಹೇಳ್ಕೊಡ್ತಾ ಹೋಗ್ತಾರೆ. ಮತ್ತು ಅವರ ಒಂದು ಕಲ್ಚರ್ ಏನಿದೆ ಅದು ಡೆವಲಪ್ ಆಗ್ತಾ ಇದೆ. ಮತ್ತು ನನ್ನ ಮಗಳೇನಿದ್ದಾಳೆ ಅವಳ ಡೇ ಬೈ ಡೇ ಆ್ಯಕ್ಟಿವಿಟೀಸ್ ಯಾವ ರೀತಿ ಇಂಪ್ರೂವ್ ಆಗ್ತಿದೆ ಅನ್ನೋದು ಅವಳನ್ನ ನೋಡಿದ್ರೇ ಗೊತ್ತಾಗುತ್ತೆ. ಮತ್ತು ಇವರು ಮಂತ್ಲಿ ಹಾಫ್ ಮಂತ್ ಏನಿದೆ ಒಂದು ಪ್ರೋಗ್ರಾಮ್ನ ಏನು ಆರ್ಗನೈಸ್ ಮಾಡ್ತಾರೆ, ಅದರಿಂದ ನಮ್ಮ ಮಗು ಏನಿದೆ ಮಗುವಿನ ಬೆಳವಣಿಗೆ ನಮಗೆ ಗೊತ್ತಾಯಿತು. ಈಗ ಲಾಸ್ಟ್ ಒಂದು 1 ವೀಕ್ ಬ್ಯಾಕ್ ಇಂಗ್ಲೀಷ್ ಡೇ ಅಂತ ಒಂದು ಪ್ರೋಗ್ರಾಮ್ನ ಮಾಡಿದ್ದು. ಅದರಲ್ಲಿ PP2 ಮಕ್ಕಳೇನಿದೆ ಅದು ಒಂದು ಮ್ಯಾಜಿಕ್ ಶೋನ ಪ್ರೋಗ್ರಾಮ್ ಮಾಡಿದರು. ಅದು ತುಂಬ ಅಟ್ರಾಕ್ಟಿವ್ ಆಗಿ ಇಂಟ್ರೆಸ್ಟಿಂಗ್ ಆಗಿತ್ತು. ಮತ್ತು ಅದರಲ್ಲಿ ಮಕ್ಕಳು ಈಗ ನಾವು ಏನೇ ಕಲಿಸ್ಬೋದು, ಆ ಮಗು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡುತ್ತೆ, ಒಂದು ಸ್ಟೇಜ್ ಮೇಲೆ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ತುಂಬ ಚೆನ್ನಾಗಿತ್ತು. ಮತ್ತು ಇವರು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದಾಗ ಆದಷ್ಟು ಪೇರೆಂಟ್ಸ್ ಬಂದು ಅಟೆಂಡ್ ಮಾಡಿ. ಯಾಕಂದರೆ ಆ ರೀತಿ ಅಟೆಂಡ್ ಮಾಡೋದ್ರಿಂದ ನಿಮಗೇನೆ ನಿಮ್ಮ ಮಗುವಿನ ಬೆಳವಣಿಗೆ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ. ಮತ್ತು ಈಗ ನಿಮ್ಮ ಬೇರೆ ಕಡೆ ಅಂದರೆ ನಿಮ್ಮ ಅಕ್ಕಪಕ್ಕದವ್ರನ್ನೂ ಕೂಡ ಪ್ರೋಗ್ರಾಮ್ಗೆ ಅದೇ ಬನ್ನಿ. ಮತ್ತು ನಿಮ್ಮ ಮಕ್ಕಳನ್ನ ಬಂದು ಇಲ್ಲಿ ಅಡ್ಮಿಷನ್ ಮಾಡಿ. ನಾನು ಇದು ರಿಕ್ವೆಸ್ಟ್ ಅಂತನಾದರೂ ಅಂದ್ಕೊಳ್ಳಿ. ನಿಮ್ಮ ಮಕ್ಕಳು ತುಂಬ ಇಂಪ್ರೂವ್ ಆಗ್ತಾರೆ, ಖುಷಿಯಾಗಿರ್ತಾರೆ, ಮತ್ತು ಎಲ್ಲ ರೀತಿ ಆ್ಯಕ್ಟಿವಿಟೀಸ್ನ ಕಲ್ಚರ್ನ ಎಲ್ಲನೂ ಬೆಳೆಸ್ಕೋತಾರೆ. ಥ್ಯಾಂಕ್ ಯು.